ಸರ್ಕಾರ ತಿದ್ದುಪಡಿ ಮಾಡಿದ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಮಾನ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಮಹಿಳಾ ಘಟಕದಿಂದ ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದ ಮಹಿಳೆಯರು ಒಗ್ಗೂಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾಯ್ದೆಯನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಮೊದಲಿದ್ದ ಕಾನೂನು ಜಾರಿಗೆ ತಂದ್ರೆ ನಮಗೆ ಒಳ್ಳೆಯದು. ಪ್ರಸ್ತುತ ಜಾರಿಗೆ ತಂದ ಕಾನೂನು ನಮಗೆ ಸಮಂಜಸವಾಗಿಲ್ಲ. ಹೀಗಾಗಿ ನಮ್ಮ ಹೋರಾಟದ ಬೇಡಿಕೆ ಇಷ್ಟೇ, ಮೊದಲಿದ್ದ ಕಾನೂನು ನಮಗೆ ಇರಲಿ ಎಂದು ಆಗ್ರಹಿಸಿದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಬೇಕಿಲ್ಲ. 1954ರ ಏನು ಕಾನೂನು ಇದೆ ಆ ಕಾನೂನೇ ನಮಗೆ ಆಸ್ ಇಟ್ ಈಸ್ ಬೇಕಾಗಿದೆ ಅಂತ ಹೇಳಿ ನಾವು ಇಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ತಹಸೀಲ್ದಾರ್ ಅವರಿಗೆ ಮೆಮೊರಂಡಮ್ ಅನ್ನು ಒಪ್ಪಿಸಲು ಇಲ್ಲಿ ನಾವೆಲ್ಲರೂ ಜಮಾವಾಗಿದ್ದೇವೆ. ಧನ್ಯವಾದಗಳು. Assalamu alaikum warahmatullahi wabarakatuh. Good morning to all of you. We are the Girls Islamic Organization and Jamaat Islami in Women's Wing Manvi. We organized a memorandum and a silent peaceful rally for the protection and defection of Waqf Bill Act passed by the central government. We reject the Waqf Amendment Act 2025. This is appeal for the Tehsildar to give the memorandum to the higher authority, and we all are support to reject the Waqf bill that passed by the central government. Thank you. ಮಾನ್ವಿ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇವತ್ತು ನಾವು ಇಲ್ಲಿ ನೆರೆದಿರುವಂಥದ್ದು ಎಲ್ಲ ಮಹಿಳೆಯರು, ಯುವತಿಯರು, ಇಸ್ಲಾಂ ಧರ್ಮದವರು. 1954ನೇ ಯಾವುದೇ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ ಅಲ್ವಾ, ವಕ್ಫ್ ಕಾನೂನಿನ, ಆ ಆ್ಯಕ್ಟೇ ನಮಗೆ ಬೇಕಾಗಿದೆ. ಇದು ಈಗ ಕೊಟ್ಟಿರುವಂತಹ ಆ್ಯಕ್ಟ್ ಅದು ಖಂಡನೀಯವಾಗಿದೆ. ಸಂವಿಧಾನದ ಪ್ರಕಾರ 14, 26, 29, 30 ಅದು ಏನು ಇದೆ, ಒಂದು ಸಂವಿಧಾನಬದ್ಧ ನಾಗರಿಕನಿಗೆ ಸಮಾನತೆ ಹಕ್ಕು, ತನ್ನ ಧರ್ಮವನ್ನು, ತನ್ನ ಜಾತಿಯನ್ನು ತಿಳಿದುಕೊಳ್ಳುವ ಮತ್ತು ಅದನ್ನು ಅನುಸರಿಸುವ ಹಕ್ಕಿದೆ. ಆ ಹಕ್ಕನ್ನು ಈ ಕಾಯ್ದೆ ತೆಗೆದುಕೊಳ್ಳುತ್ತಿದೆ. ಅಂದರೆ ನಮ್ಮಿಂದ ಅದು ಪಾಸ್ ಮಾಡುವುದರಿಂದ ಏನಾಗ್ತಿದೆ, ಇವತ್ತಿನ ಆ ಕಾನೂನು ನಮಗೆ ಖಂಡನೀಯವಾಗಿದೆ. ಆದ್ದರಿಂದ ನಾವು ಇವತ್ತು ಬಹಳ ಪೀಸ್ಫುಲ್ ಆಗಿ, ಶಾಂತಿಯುತವಾಗಿ ನಿಮ್ಮಲ್ಲಿ ಮನವಿ ಏನೆಂದರೆ, ಕೇಂದ್ರ ಸರ್ಕಾರದಲ್ಲಿ ಮನವಿ ಏನೆಂದರೆ, ಯಾವ ರೀತಿ ಕಾನೂನನ್ನು ನೀವು ಪಾಸ್ ಮಾಡಿದ್ದೀರಿ ಅದೇ ರೀತಿಯಾಗಿ ಆ ಕಾನೂನನ್ನು ತೆಗೆದುಕೊಂಡು ಬಿಡಿ. ಯಾಕೆಂದರೆ 1954ರ ಕಾನೂನೇ ನಮಗೆ ಸಹಿಯಾಗಿದೆ. ಮುತವಲ್ಲಿಗಳು, ಮಸೀದಿಗಳು, ಖಬರ್ಸ್ಥಾನಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿವೆ, ಅದರಲ್ಲಿ ಏನಾದರೂ ಭ್ರಷ್ಟಾಚಾರ ಇದ್ದರೆ ಅದರ ಮೇಲೆ ನೀವು ನಿಗಾ ವಹಿಸಿ ಆ ಕಾನೂನನ್ನು ಬದಲಾವಣೆ ಮಾಡಬೇಡಿ ಅಂಥೇಳಿ ತಮ್ಮಲ್ಲಿ ಈ ಮಾನ್ವಿ ಜನತೆಯ ಎಲ್ಲ ಮಹಿಳೆಯರು, ಯುವತಿಯರಿಂದ ಕಳಕಳೆಯ ಮನವಿ. ಧನ್ಯವಾದ.